ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ನ ಪಾಸಿಂಗ್ ಪ್ಯಾಕೇಜನ್ನು ಡಿಸ್ಕಸ್ ಮಾಡ್ತಿದ್ದೀವಿ. ಯಾವುದೋ ಚಾಪ್ಟರ್ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಗಳಿವೆ. ಈ ಒಂದು ಈ ಒಂದು ವಿಡಿಯೋದಲ್ಲಿರೋ ಪ್ರತಿಯೊಂದು ಕ್ವೆಶನ್ಗಳು ಕೂಡ ನೀವು ಸರಿಯಾಗಿ ಓದ್ಕೊಂಡು ಅರ್ಥ ಮಾಡ್ಕೊಂಡು ಹೋದರೆ ಆ್ಯನ್ಯುವಲ್ ಎಕ್ಸಾಮಿಗೆ ಪಕ್ಕ ಪಾಸ್ ಆಗ್ತೀರಾ ವಿದ್ಯಾರ್ಥಿಗಳೇ. ಹಾಗೆ ನಿಮ್ಮ ಸ್ಕೋರಿಂಗು ಮಾಡಬೇಕಂದ್ರೆ ನಾವು ಮತ್ತೊಂದು ಇದಾದ ಮತ್ತೊಂದು ವಿಡಿಯೋ ತರ್ತೀನಿ. ಆ ಒಂದು ವಿಡಿಯೋದಲ್ಲಿ ಕೂಡ ಸ್ಕೋರಿಂಗ್ ಬಗ್ಗೆ ಅಂತೆ, ಹಾಗೆ ಪ್ಲಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೂಡ ಬಗ್ಗೆನೂ ಅಂತೆ. ಸ್ವಲ್ಪ ಜನಕ್ಕೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬಗ್ಗೆ ತೊಂದರೆ ಆಗುತ್ತೆ, ಹೆಂಗೆ ಮಾಡ್ಬೇಕಂತ ಗೊತ್ತಾಗಲ್ಲ. ನಾನು ಹೆಂಗೆ ಮಾಡಬೇಕು ಮತ್ತು ಯಾವುದೋ ಚಾಪ್ಟರ್ನಿಂದ ಮಾಡಬೇಕು ಮತ್ತು ಇಂಪಾರ್ಟೆಂಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗಳನ್ನು ಕೊಡ್ತೇನೆ. ಅದಕ್ಕಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಕೂಡ ಸೆಂಡ್ ಮಾಡಿ ಫ್ರೆಂಡ್ಸ್, ಅವರಿಗೂ ಕೂಡ ಬಹಳಷ್ಟು ಹೆಲ್ಪ್ ಆಗುತ್ತೆ. ಹಾಗೆ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬೇಗ 500 ಸಬ್ಸ್ಕ್ರೈಬ್ ಪೂರ್ಣ ಮಾಡಿ ಫ್ರೆಂಡ್ಸ್. ನೀವು ಕೊಡೋ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಒಂದು ಹುಮ್ಮಸ್ಸಿದ್ದಂಗೆ ಆಗುತ್ತೆ. ಅದೆಲ್ಲ ಬಿಡಿ ವಿದ್ಯಾರ್ಥಿಗಳೇ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ತಿರೋ ಹಾಗೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಇದು ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ನ ಫಸ್ಟ್ ಚಾಪ್ಟರ್ದ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಅದರಲ್ಲಿ 1 ಮಾರ್ಕ್ಸ್ ಕ್ವೆಶನ್ ಆ್ಯಂಡ್ ಆನ್ಸರ್ ಕೂಡ ಇದೆ ಫ್ರೆಂಡ್ಸ್. ನೀವು ಅಲ್ಲಿ ತಿರುಗಬೇಕಂತಿಲ್ಲ, ಒಂದೇ ಕಡೆ ಎಲ್ಲ ಕಡೆ ಆಲ್ ಇನ್ ಒನ್, ಎಲ್ಲ ಕಡೆ ನಿಮ್ಗೆ ಕ್ವೆಶನ್ ವಿತ್ ಆನ್ಸರ್. ಆದರೆ ನಮ್ಗೆ ಒಂದೊಂದು ಕಡೆ ಆನ್ಸರ್ ಇರೋ ದೊಡ್ಡ ಕ್ವೆಶನಿಗೆ ಅದು ನೀವು ನಿಮ್ಮ ನೋಟ್ಸಲ್ಲಿ ಇರುತ್ತೆ, ಅದನ್ನು ನೋಡಿ ಬರ್ಕೋಬೇಕಾಗುತ್ತೆ, ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಬನ್ನಿ ನೋಡ್ತಾ ಹೋಗುವ. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ 1 ಮಾರ್ಕ್ಸ್ ಕ್ವೆಶನ್ ವಿತ್ ಆನ್ಸರು. ನೋಡ್ತಿರ್ಬೋದು 1 ಮಾರ್ಕ್ಸ್ ಅಷ್ಟು ಈಜಿ ಇರುತ್ತೆ ಫ್ರೆಂಡ್ಸ್. ಅದೇ ಕಠಿಣ ಒಂದು SI ನೆಟ್ಟು ಮತ್ತು ಆ ವೆಕ್ಟರ್ ಏನಂತಾರೆ ಅದಕ್ಕೆ ಯೂನಿಟು ಅದೇ ಅನ್ನತ್ತೆ. ನೀವು ನೋಡ್ತಿರ್ಬೋದು 1 ಮಾರ್ಕ್ಸ್. ಸ್ನೇಹಿತರೆ, ಈ ಒಂದು PDF ನಿಮ್ಗೆ ಬೇಕಾದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು ಫ್ರೆಂಡ್ಸ್. ಜಾಯ್ನ್ ಆಗಿ ಈ ಒಂದು PDF ಪೇಡಲ್ಲಿ ನಿಮಗೆ ಸಿಗ್ಬೋದು. ಆದರೆ ಅದನ್ನು ನಾನು ನಿಮಗೆ ಫ್ರೀ ಮಾಡ್ತೇನೆ. ನೀವು ಏನು ಒಂದೇ ಕೆಲಸ ಏನು ಮಾಡಬೇಕು, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಅಷ್ಟೇ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಇದೊಂದು PDF ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಫ್ರೀಯಾಗಿ ದೊರೆಯುತ್ತದೆ. ನೋಡ್ತಿರ್ಬೋದು ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪ್ಯಾಟರ್ನ್ಸು ಯಾವುದಾದ್ರು ಇಂಪಾರ್ಟೆಂಟ್ ಇದೆ. ಈಗ 2 ಮಾರ್ಕ್ಸ್ ಕ್ವೆಶನ್ ಸ್ಟಾರ್ಟ್. 2 ಮಾರ್ಕ್ಸ್ ಕ್ವೆಶನ್ ಆ್ಯಂಡ್ ಆನ್ಸರ್. ನೀವು ನೋಡ್ತಿರ್ಬೋದು ಇಲ್ಲಿ 2 ಮಾರ್ಕ್ಸ್ ಸ್ಟಾರ್ಟ್ ಆಗುತ್ತೆ. ಕಂಡಕ್ಟರ್ ಡಿಫ್ರೆನ್ಸ್ ಬಿಟ್ವೀನ್. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿರತ್ತಲ್ಲ ಈ ಥರ ಕ್ವೆಶನ್ ಇರುತ್ತಲ್ಲ, ಯಾವುದು ಒಂದು ಕ್ವೆಶನಿಗೆ ಈ ಕ್ವೆಶನಿಗೆ ಇದು ಇಂಪಾರ್ಟೆಂಟು ಇದು ಇದೆ. ಅದು ಈ ಮಾರ್ಚ್ 2014 ಮತ್ತು 2015 ಆ ಥರ ಕ್ವೆಶನ್ ಮುಂದೆ ಬರ್ತವೆ. ಅಂದರೆ ಆ ಏರಿಯಲ್ಲಿ ಬಂದಿದೆ ಆ್ಯನ್ಯುವಲ್ ಎಕ್ಸಾಮಿಗೆ. ಆ ಒಂದು ಕ್ವೆಶನ್ ನೀವು ಪಕ್ಕ ಓದ್ಕೊಂಡು ಹೋಗ್ಬೇಕಾಗುತ್ತೆ. ಅವು ಭಾಳ ಇಂಪಾರ್ಟೆಂಟ್ ಆಗಿರುತ್ತವೆ. ನೋಡ್ತಿರ್ಬೋದು ಈಗ ಒಂದ್ಕೊಂಡು 3 ಮಾರ್ಕ್ಸ್ ಕ್ವೆಶನ್ ಆ್ಯಂಡ್ ಆನ್ಸರ್. ಡಿಸ್ಕಸ್ ಔಟ್ ಟು ಮೆಟಲ್. ನೋಡ್ತಿರ್ಬೇಕು 3 ಮಾರ್ಕ್ಸ್ ಕ್ವೆಶನ್ ಫಸ್ಟ್ ಚಾಪ್ಟರ್ ಫ್ರೆಂಡ್ಸ್. ನಾನು ಬ್ಲೂ ಪ್ರಿಂಟ್ ಮೇಲೇ ಒಂದು ವಿಡಿಯೋ ತರ್ತೀನಿ. ಇನ್ನೂ ಬ್ಲೂ ಪ್ರಿಂಟ್ ಬಂದಿಲ್ಲ. ಬಂದಾದ್ಮೇಲೆ ನಿಮಗೊಂದು ಒಂದು ಯಾವುದೇ ಚಾಪ್ಟರ್ ಯಾವುದೇ ಇಂಪಾರ್ಟೆಂಟು 2 ಮಾರ್ಕ್ಸ್ ಯಾವುದರಿಂದ ಓದ್ಕೋಬೇಕು, 3 ಮಾರ್ಕ್ಸ್ ಯಾವುದು ಅಂತ ಓದ್ಕೋಬೇಕು. ಎಲ್ಲ ಚಾಪ್ಟರಿಂದ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಇದ್ದಿರುತ್ತೆ. ಆದರೆ ಆ ಬ್ಲೂ ಪ್ರಿಂಟ್ ಪ್ರಕಾರ ಆ ಚಾಪ್ಟರ್ಗೆ ಎಷ್ಟೆಷ್ಟು ವೆಯ್ಟೇಜ್ ಇರುತ್ತೆ ಅದ್ರ ಪ್ರಕಾರ ನಾವು ಓದಬೇಕಾಗುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ನೀವು ಮಾಡಲ್ ಕ್ವೆಶನ್ ಪೇಪರ್ ಬೋರ್ಡ್ಸ್ ಏನು ಬಿಟ್ಟಿರೋ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಪ್ರಾಕ್ಟೀಸ್ ಮಾಡಿ. ಅದರಿಂದ ನಿಮ್ಗೆ ಭಾಳ ಹೆಲ್ಪ್ ಆಗುತ್ತೆ. ನೀವು ಅವಸರಪಟ್ಟು ಎಲ್ಲ ಓದ್ಲಿಕ್ಕೆ ಹೋಗಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಅವ್ನು ಬೇಕಾಗಿದ್ದಾನೆ ನೀವು ಬಿಟ್ಟು ಹೋಗ್ತೀರಾ, ಆಮೇಲೆ ಎಕ್ಸಾಮಿಗೆ ಎಲ್ಲ ಓದಿದ್ದೆ ಬರಲಿಲ್ಲ ಅಂತೀರಾ. ಅದಕ್ಕಾಗಿ ಸ್ವಲ್ಪ ನೋಡ್ಕೊಂಡು ಓದ್ಕೋರಿ ಹುಷಾರಾಗಿ. ಇದೊಂದು ಲಾಸ್ಟ್ ಅಂತಾಗಿರುತ್ತೆ ನಿಮ್ಮದು. ನೋಡ್ತಿರೋದು ಈ ಒಂದು ಚಾಪ್ಟರ್ ಪ್ರಾಪರ್ಟೀಸ್ ಎಲೆಕ್ಟ್ರಿಕ್ ಫೀಲ್ಡ್, ಇದು ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ಅದು ಪ್ರತಿಯೊಂದು ಎಕ್ಸಾಮಿಗೆ ಇದ್ದೇ ಇರುತ್ತೆ, ಫಸ್ಟ್ ಯೂನಿಟ್ ಟೆಸ್ಟ್ ಹಿಡ್ಕೊಂಡು ಆ್ಯನ್ಯುವಲ್ ಎಕ್ಸಾಮ್ ತನಕ. 5 ಮಾರ್ಕ್ಸ್ ಕ್ವೆಶನ್ 5 ಮಾರ್ಕ್ಸ್ ಡಿರೈವೇಷನ್ ವಿದ್ಯಾರ್ಥಿಗಳೇ ನೋಡ್ತಿರ್ಬೋದು. ನೆಕ್ಸ್ಟ್ ಮುಗಿದು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟಿ ಪೊಟೆನ್ಷಿಯಲ್ 1 ಮಾರ್ಕ್ಸ್ ಕ್ವೆಶನ್. ಸೆಕೆಂಡ್ ಚಾಪ್ಟರ್ ನೋಡ್ತಿರೋದು ನಾವು 1 ಮಾರ್ಕ್ಸ್ ಕ್ವೆಶನ್ನ ಯಾವುದಾದ್ರು ಇಂಪಾರ್ಟೆಂಟ್ ಇದೆ. ಈಗ ಮುಗಿದು 2 ಮಾರ್ಕ್ಸ್ ಕ್ವೆಶನ್ ಆ್ಯಂಡ್ ಆನ್ಸರ್. 2 ಮಾರ್ಕ್ಸ್ ಯಾವುದು ಇಂಪಾರ್ಟೆಂಟ್ ಇದೆ ಅಂತ
ಫ್ರೆಂಡ್ಸ್ ಈ ಒಂದು ಪಿ ಡಿ ಎಫ್ನ ನಾನು ಎಲ್ಲ ಪೇಪರ್ನ ಅನಲೈಸ್ ಮಾಡಿ ರೆಡಿ ಮಾಡ್ತಿರೋದು. ಈ ಒಂದು ಪಿ ಡಿ ಎಫನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗೋದ್ರಿಂದ ನಿಮಗೆ ಈ ಒಂದು ಪಿ ಡಿ ಎಫ್ ಫ್ರೀಯಾಗಿ ಸಿಗುತ್ತೆ, ಯಾವುದೇ ಕಾಸ್ಟ್ ಕೊಡಬೇಕು ಅಂತಲ್ಲ. 3 ಮಾರ್ಕ್ಸ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಕೂಡ. ಫ್ರೆಂಡ್ಸ್ ನಾನು ಸ್ವಲ್ಪ ವಿದ್ಯಾರ್ಥಿಗಳನ್ನ ಸ್ವಲ್ಪ ಬೇಗ ಕೊಡ್ತೀನಿ, ಅಂದರೆ ಸ್ವಲ್ಪ ಟೈಮ್ ಇದಾಗಲಿಕ್ಕೆ. ನೀವು ಬೇಕಾದ್ರೆ ನಿಧಾನವಾಗಿ 0.25x ಅಲ್ಲಿ ಇಟ್ಕೊಂಡು ನೋಡ್ಬೋದು. ಇದು ಒಂದು 12 ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ 1 ಮಾರ್ಕ್ಸ್ ಕ್ವೆಶನ್ ಆ್ಯಂಡ್ ಆನ್ಸರ್. ಆ್ಯಂಡ್ 2 ಮಾರ್ಕ್ಸ್ ಸ್ಟಾರ್ಟ್ ಆಗುತ್ತೆ. 2 ಮಾರ್ಕ್ಸ್ ನೋಡಿ ಇಂಪಾರ್ಟೆಂಟು, ಎಲ್ಲ ಥರ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ಹಾಕಲಾಗಿದೆ. 3 ಮಾರ್ಕ್ಸ್ ಕ್ವೆಶನ್, 5 ಮಾರ್ಕ್ಸ್ ಕ್ವೆಶನ್ ಆ್ಯಂಡ್ ಆನ್ಸರ್. ನೆಕ್ಸ್ಟ್ ಒಂದು ಸೆಮಿ ಕಂಡಕ್ಟರ್ಸ್ 1 ಮಾರ್ಕ್ಸ್ ಕ್ವೆಶನ್ಸ್. ಮತ್ತು ಇಲ್ಲೊಂದು ಸೆಲೆಕ್ಟೆಡ್ ಚಾಪ್ಟರ್ ಹಾಕಿದೆ. ಈ ಒಂದು ಚಾಪ್ಟರ್ ಈಸಿಯಾಗಿರುತ್ತೆ, ನೀವು ಸೆಲೆಕ್ಟೆಡ್ ಇದನ್ನು ಓದೋದ್ರಿಂದ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಜಾಸ್ತಿ ಸ್ಟ್ರೆಸ್ ಎಲ್ಲ ಒಂದು ಪಾಠವನ್ನು ಓದಬೇಕಂತಿಲ್ಲ. ನಾ ಎಲ್ಲ ಪಾಠವನ್ನು ಓದಿ ಮತ್ತು ನಿಮ್ಗೆ ಇದು ಹೋದ್ಮೇಲೆ ಟೈಮ್ ಸಿಕ್ಕಿದ್ರೆ ಅದನ್ನು ಕೂಡ ಓದ್ಬೋದು. ಅದು ಆ ಪಾಠಗಳು ಇಜ್ಜಿವೆ, ಹಂಗೇನಿಲ್ಲ, ಅದು ಸ್ವಲ್ಪ ಟೈಮ್ ತೊಗೊಂಡಂತ. ಇವು ನಾವು ಹಾಕಿರೋ ಪ್ರತಿಯೊಂದು ಕ್ವೆಶನ್ ಇಜ್ಜಿ ಇಲ್ಲ, ಹಾಕಿರೋ ಪ್ರತಿಯೊಂದು ಪಾಠ ಇಜ್ಜಿ ಇದೆ, ನೋಡ್ತಿರ್ಬೋದು. 2 ಮಾರ್ಕ್ಸ್ ಕ್ವೆಶನ್ ಆನ್ಸರ್. ಆಮೇಲೆ 5 ಮಾರ್ಕ್ಸ್. ಫ್ರೆಂಡ್ಸ್ ನೀವು ಡಿಫ್ರೆನ್ಸ್ಗಳನ್ನು ಎಲ್ಲ ಒಂದು ಪಾಠಗಳಿಂದ ಒಂದು ಕಲೆಕ್ಟ್ ಮಾಡಿ ಒಂದು ಪೇಜ್ ಬರೆದು ದಿನ ಸ್ವಲ್ಪ ಓದಬೇಕಾಗುತ್ತೆ. ಡಿಫ್ರೆನ್ಸ್ಗಳನ್ನ ಒಂದೆರಡು ಕೇಳ್ತಾರೆ, ಇಂಪಾರ್ಟೆಂಟು. ನೆಕ್ಸ್ಟ್ ಬಂದ್ಕೊಂಡು ಕಮ್ಯುನಿಕೇಷನ್. ಸ್ನೇಹಿತರೆ ನೋಡಿ, ಇಷ್ಟಾಗಿತ್ತು ಇಂದಿನ ಈ ವಿಡಿಯೋದಲ್ಲಿ ಪಾಸಿಂಗ್ ಪ್ಯಾಕೇಜ್, ಸೆಕೆಂಡ್ PUC ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜ್. ವಿದ್ಯಾರ್ಥಿಗಳೇ, ಇದೇ ಥರ ನಿಮಗೆ ಒಂದು ಮುಂದೆ ಕೂಡ ಪ್ರತಿಯೊಂದು ವಿಷಯದ ಬಗ್ಗೆ ಪಾಸಿಂಗ್ ಪ್ಯಾಕೇಜ್ ಆಗಿರಲಿ, ಸ್ಕೋರಿಂಗ್ ಪ್ಯಾಕೇಜ್ ಆಗಲಿ, ಎಲ್ಲ ಒಂದು ಪ್ಯಾಕೇಜ್ಗಳ ಬಗ್ಗೆ ವಿಡಿಯೋ ಬರ್ತಿರುತ್ತೆ. ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಹೌದು ಈ ಒಂದು ವಿಡಿಯೋದಿಂದ ಪ್ರಯೋಜನ ಆಗಿದೆ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ, ಹೌದು ಈ ವಿಡಿಯೋದಿಂದ ನಮ್ಮ ಫ್ರೆಂಡ್ಸ್ಗಳಿಗೆ ಹೆಲ್ಪ್ ಆಗುತ್ತೆ, ಭಾಳ ಹೆಲ್ಪ್ ಆಗುತ್ತೆ. ಅವರು ಓದಿನಲ್ಲಿ ಹಿಂದೆ ಇದ್ದಾರೆ, ಇದನ್ನು ಓದಿದ್ರೆ ಅವರು ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ಕೂಡ ಅವ್ರು ಸೆಂಡ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನೇನು ಬೇಕಂತ ಕಮೆಂಟ್ ಮಾಡ್ತೀನಿ. ಕಮೆಂಟಲ್ಲಿ ನೀವು ಯಾವ ಕಮೆಂಟನ್ನು ಬಿಡ್ತೀರ ಅದರದ್ದು ಆಧಾರದ ಮೇಲೆ ನಾನು ನೆಕ್ಸ್ಟ್ ವಿಡಿಯೋನ ತರ್ತೇನೆ. ಹಾಗೆ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತಿದ್ದೀನಿ.